ಶಾಲೆಗಳು ಬೇರೆ ಆರಂಭ ಆಗ್ತಿದೆ ಈಗ ಮಕ್ಕಳಿಗೆ ಯಾವ ರೀತಿ ಶಾಲೆಗಳ ಬಗ್ಗೆನೂ ಚರ್ಚೆ ಆಯಿತು. ಶಾಲೆಗಳ ಬಗ್ಗೆ ಈಗ ನಾವು ಒಂದು ನಿರ್ದೇಶನವನ್ನು ನೀಡಲಿದ್ದೇವೆ. ಏನಂತ ಹೇಳಿದ್ರೆ ಶಾಲೆಯ ಮಕ್ಕಳು ಯಾರಿಗೆ ಅವ್ರಿಗೆ ಕಫ ಜ್ವರ ಈ ಥರ ಏನಾದರೂ ಲಕ್ಷಣಗಳಿದ್ದರೆ ಅವರನ್ನು ಶಾಲೆಗಳಿಗೆ ಕಳಿಸ್ಬೇಡಿ. ನೆಗಡಿ ಏನೇ ಇದ್ದರೂ ಶಾಲೆಗಳಿಗೆ ಕಳಿಸ್ಬೇಡಿ. ಅವರು ಗುಣ ಆದ ನಂತರ ಕಳಿಸಿ ಅಂತ ಹೇಳಿದ್ದೀವಿ. ಮತ್ತು ಶಾಲೆಯ ಏನು ಆಡಳಿತ ಮಂಡಳಿ ಇದ್ದಾರೆ, ಶಾಲೆಯ ಮ್ಯಾನೇಜ್ಮೆಂಟ್ ಅವರು ಕೂಡ ಅವ್ರ ಶಾಲೆಗಳಲ್ಲಿ ಇಂಥ ಮಕ್ಕಳು ಯಾರಾದರೂ ಅವ್ರಿಗೆ ಗಮನಕ್ಕೆ ಬಂದರೆ ಅವ್ರನ್ನ ವಾಪಸ್ ಮನೆಗೆ ಕಳಿಸ್ಕೊಡ್ಬೇಕು ಅಂತಲೂ ಕೂಡ ಹೇಳ್ತಕ್ಕಂಥದ್ದನ್ನು ನಾವು ನಿರ್ದೇಶನ ನೀಡಲಿದ್ದೇವೆ. ಟೆಸ್ಟಿಂಗ್ ಏನು ಸದ್ಯಕ್ಕೇನು ಇರುವಂಥದ್ದು ನಾನು ಮೊದಲೇ ಹೇಳಿದಾಗೆ ಅದೇ ಪ್ರೋಟೋಕಾಲನ್ನು ನಾವು ಈಗ ಅನುಸರಿಸ್ತೀವಿ. ಏನಂತ ಹೇಳಿದ್ರೆ ಸಾರಿ ಕೇಸಸ್ಸು ಅವ್ರಿಗೆ ಅಂದರೆ ಯಾರಿಗೆ ಭಾಳ ತೀವ್ರವಾದಂಥ ಶ್ವಾಸಕೋಶದ ಮತ್ತು ಉಸಿರಾಟದ ಸಮಸ್ಯೆ ಇರ್ತದೆ ಅವ್ರಿಗೆ ಮಾತ್ರ ಕಡ್ಡಾಯವಾಗಿ ಟೆಸ್ಟ್ ಮಾಡಿಸ್ತೀವಿ. ಮತ್ತು ಬಾಣಂತಿಯರು, ಮಕ್ಕಳು, ಆಮೇಲೆ ಯಾರಿಗೆ ಬೇರೆ ಬೇರೆ ಕಾಯಿಲೆ ಇರ್ತಕ್ಕಂಥ ವಯಸ್ಸಾಗಿರೋರಿಗೆ ಅವ್ರುಗಳು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸ್ಕೊಂಡು ಹೋಗಬೇಕಾಗ್ತದೆ ಹೊರಗಡೆ ಹೋದಾಗ. ಅದು ಆ ಒಂದು ತೀರ್ಮಾನವನ್ನು ಕೂಡ ನಾನು ಈಗಾಗಲೇ ಮೊದಲೇ ಹೇಳಿದ್ದೆ, ಮತ್ತೊಮ್ಮೆ ಅದನ್ನು ಹೇಳ್ತಾ ಇದ್ದೀನಿ. ಆಮೇಲೆ ಉಳಿದಿರ್ತಕ್ಕಂಥದ್ದು ಟೆಸ್ಟಿಂಗನ್ನು ನಾವು ಎಲ್ಲೆಲ್ಲಿ ಅಗತ್ಯ ಇದೆ ಅದೆಲ್ಲವನ್ನು ಕೂಡ ಮಾಡಿಸ್ತಕ್ಕಂಥದ್ದಕ್ಕೆ ನಮ್ಮ ವ್ಯವಸ್ಥೆಯಲ್ಲಿ ನಾವು ಮಾಡ್ಕೊಂಡಿದ್ದೇವೆ. ಇಂದ ವ್ಯಾಕ್ಸಿನಾ ಇಲ್ಲ, ವ್ಯಾಕ್ಸಿನ್ ಕೊಡ್ತಕ್ಕಂಥದ್ದಕ್ಕೆ ನಾವು ಕೇಂದ್ರದ ಒಂದು ಅಭಿಪ್ರಾಯ ತಗೊಂಡೇ ಕೊಡಬೇಕಾಗ್ತದೆ. ಯಾವ ಥರ ವ್ಯಾಕ್ಸಿನು ಏನು ಅಂತ ಹೇಳಿ ಅವ್ರು ತೀರ್ಮಾನ ಮಾಡಬೇಕಾಗ್ತದೆ. ಎಲ್ಲಿಂದ ಖರೀದಿ ಮಾಡಬೇಕು, ಯಾವ ಕಂಪ್ನಿಯಿಂದ ಖರೀದಿ ಮಾಡಬೇಕು, ಯಾಕಂದರೆ ಅದು ಒಂದೊಂದು ರಾಜ್ಯ ಒಂದೊಂದು ಥರ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ಮುಖ್ಯಮಂತ್ರಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ನೀವು ಪ್ರತಿನಿತ್ಯ ನೀವು ಪ್ರತಿದಿನ ನೀವು ಇದರ ಬಗ್ಗೆ ಗಮನ ಇಟ್ಕೊಂಡಿರಿ, ಕೇಂದ್ರ ಜೊತೆ ಮಾತನಾಡಿ ಆ ಥರ ಸನ್ನಿವೇಶ ಬಂದರೆ ಏನು ಮಾಡಬೇಕು ಅಂತ ನೀವು ಕೇಂದ್ರ ಜೊತೆ ಚರ್ಚೆ ಮಾಡಿ ಮತ್ತೆ ನನಗೆ ವರದಿ ಕೊಡಿ ಅಂತ ಕೇಳಿದ್ದಾರೆ ವ್ಯಾಕ್ಸಿನ್ ಕೊಡೋ ಬಗ್ಗೆ. ಆಮೇಲೆ ಮುಂದಿನ ಒಂದು 3-4 ದಿವಸ ಆದ ನಂತರ ಮತ್ತೊಮ್ಮೆ ನನಗೆ ಸಲಹೆಗಳು ಕೊಡಿ, ಏನಾಗಿದೆ, ಏನು ಮಾಡಬೇಕು ಅಂತ ಏನಾದರೂ ನಿಮ್ಮ ಅಭಿಪ್ರಾಯ ಇದೆ ಮತ್ತೆ ನನಗೆ ಕೊಡಬೇಕು ಅಂತ ಅದನ್ನು ಹೇಳಿದ್ದಾರೆ. ಮತ್ತು ತಾಂತ್ರಿಕ ಸಮಿತಿ ಆವಾಗವಾಗ ಭೇಟಿ ಆಗ್ತಾ ಇರಬೇಕು, ಅವಲೋಕನ ಮಾಡ್ತಾ ಇರಬೇಕು. ಯಾರೂ ಕೂಡ ನಿರ್ಲಕ್ಷ್ಯ ವಹಿಸಬಾರ್ದು, ನಿರ್ಲಕ್ಷ್ಯ ಇರಬಾರ್ದು. ಎಲ್ಲರೂ ಕೂಡ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ಮತ್ತು ಎಲ್ಲ ನಮ್ಮ ಸಿಬ್ಬಂದಿ, ಡಾಕ್ಟರ್ಸು, ನರ್ಸ್ಗಳು ಯಾರೂ ಕೂಡ ಎಲ್ಲೂ ರಜೆ ಮೇಲೆ ಎಲ್ಲೂ ಹೋಗಬಾರ್ದು. ಎಲ್ಲರೂ ಕೂಡ ಕೆಲಸದಲ್ಲೇ ಇರಬೇಕಾಗ್ತದೆ, ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅಂತಲೂ ಕೂಡ ಮುಖ್ಯಮಂತ್ರಿಯವರು ಆದೇಶ ಮಾಡಿದ್ದಾರೆ.